ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ಒಂದು ಮದುವೆ ಫಂಕ್ಷನ್ ಇತ್ತು, ಅಣ್ಣನ ಫ್ರೆಂಡ್ ತಂಗಿ ಮದುವೆ. ಸೊ ಹಾಗಾಗಿ ಅವನು ಹೋಗಬೇಕಾಗಿತ್ತು ಊರಿಗೆ, ನನಗೂ ರಜಾ ಇತ್ತು ಅಂತ ಇಬ್ಬರು ಒಟ್ಟಿಗೆ ಪ್ಲ್ಯಾನ್ ಮಾಡಿ ಹೊರಟ್ವಿ. ನಾನು ಅಲ್ಲಿ ವೆಯ್ಟ್ ಮಾಡ್ತಾಯಿದ್ದೆ, ಅಣ್ಣ ಬಂದು ಪಿಕ್ ಮಾಡ್ಕೊಂಡು ಹೋದ. ಸೊ ಹೋಗ್ತಾ ಹಾಗೆ ದಾರಿನಲ್ಲಿ ಸ್ವಲ್ಪ ಹೊಟ್ಟೆ ಹಸ್ತಿದೆ ಅಂತ ಹೇಳಿಬಿಟ್ಟು ಪಾನಿಪುರಿ ತಿನ್ಕೊಂಡು ಮನೆಗೆ ರೀಚ್ ಆದ್ವಿ. ನೋಡಿ ಮನೆಗೆ ರೀಚ್ ಆದ ನಮ್ಮ ದೊಡ್ಡ ಖುಷಿನೋ ಖುಷಿ. ಕಕ್ಕನ ಕ್ರಿಯಾಂಶ್ ಬೆಳೆ ಮಂಡಕ್ಕೆ ದೇವಸ್ಥಾನ ಮುಗೀತು, ಸಂಜೆ ಬಂದ್ವಿ, ಸಂತೆ ಮಿಲ್ಲು, ಈಗ ಮಂಡಕ್ಕಿ, ಇಲ್ಲಿ ಚಾ, ಗಂಜಿ ಇಟ್ಟು ಖಾರ ಪುಡಿ ಎಲ್ಲ ಹೊರಗಡೆ ಇದೆ. ಕ್ರಿಯಾಂಶ್ ಹಾಯ್ ಹಲೋ ನಮಸ್ತೆ. ಎಲ್ಲ ಸೇರ್ಕೊಂಡು ಮಾಡ್ತಾ ಇದೀವಿ. ಚಿನ್ನ ಬಂದು ವೆಡ್ನೆಸ್ಡೇಗೆ ಪೋಸ್ಟ್ಪೋನ್ ಆಗಿದೆ, ನೆಕ್ಸ್ಟ್ ವೀಕ್ ಇತ್ತು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್. ಏನು ಅಂತ ಫುಲ್ ಸಸ್ಪೆನ್ಸ್ ಎಲ್ಲ ಇಟ್ಟಿರ್ತೀವಿ, ಲಾಸ್ಟ್ ಎಲ್ಲ ಆದ್ಮೇಲೆ ತೋರಿಸ್ತೀವಿ ಏನು ಮಾಡಿದೀವಿ ಅಂತ. ಸೊ ಜಸ್ಟ್ ಹೌ ಟು ಮೇಕ್ ಅನ್ನೋದನ್ನ ನೋಡ್ಕೊಡ್ತೀವಿ, ಬನ್ನಿ ನೋಡೋಣ. ತೋಪಿ ತೆಕ್ಕೋದು ಹಟ್ ಯಾವ್ದು ಗೊತ್ತಾ, ಯಾವ್ದಮ್ಮ ಮೆಮೊರಿ ಗೇಮ್ಗೆ ನಾನು ಹೆಂಗೆ ಪ್ರಿಪೇರ್ ಮಾಡಿದ್ದೀನಿ ಅವಳನ್ನ ಅಂತ. 30 ಚಿಕ್ಕ ಚಿಕ್ಕ ಥಿಂಗ್ಸ್ ಇಟ್ಬಿಟ್ಟು ಅವಳು ಯಾವ್ದು ನೆನ್ಪಿಡ್ಕೊತಾಳೆ ಅದನ್ನ. ಫಸ್ಟ್ ಪ್ರೈಸ್ ಎಷ್ಟನೇ ಪ್ರೈಸ್ ಅಮ್ಮ ಅದರಲ್ಲಿ? ಸೆಕೆಂಡಾ? ಫಸ್ಟ್ ಯಾರು? ಅನ್ಶಿಕಾ. ನಾನು ಎಲ್ಲ ಹೇಳಿಲ್ಲ, ಸ್ವಲ್ಪ ನೆನಪಾಯ್ತು ಅಂತ ಅವ್ರು ಕೇಳಿ. ಹಾಂ ಈ ಅವಳನ್ನ. ಸೊ ಇಲ್ಲಿ ಫಸ್ಟು ನಾನು ರೌಂಡ್ ಶೇಪಲ್ಲಿ ಕಾರ್ಡ್ಬೋರ್ಡ್ ಶೀಟ್ ತೊಗೊಂಡು ಅವಳ ಕತ್ತಿಗೆ ಅದು ಆಗಬೇಕು, ಹಿಡಿಸ್ಬೇಕು ಅಂತ ನೋಡಿಕೊಂಡು ಒಂದು ಸೊಂಟದ ಅಳತೆಗೆ ತೊಗೊಂಡು 2 ಪೇಸ್ಟ್ ಮಾಡಿಕೊಂಡು, ಆಮೇಲೆ ಇದು ಗ್ರೀನ್ ಕಲರ್ ಮತ್ತು ಪಿಂಕ್ ಕಲರ್, ಡಾರ್ಕ್ ಪಿಂಕ್ ಕಲರ್, ಸೊ ಲೋಟಸ್ ಶೇಪ್ ಲೀವ್ಸಲ್ಲಿ ನಾನು ಕಟ್ ಮಾಡ್ಕೊತಾ ಇದ್ದೀವಿ. ಸೊ ಕಟ್ ಮಾಡಿಕೊಂಡು ಮತ್ತು ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಸ್ಟಾಪಲ್ ಮಾಡಿಕೊಂಡ್ರೆ ಪೆಟಲ್ಸ್ ತುಂಬ ಚೆನ್ನಾಗಿ ಬರುತ್ತೆ ಅಂತ. ಅವರೆಕಾಯಿ ಸೀಸನ್ ಆಗಿದ್ದರಿಂದ ಅಪ್ಪ ಅಮ್ಮ ಇಬ್ಬರು ಅವರೆಕಾಯಿ ಸುಲಿತಾಯಿದ್ರು. ಸೊ ಕಾಳೆಲ್ಲ ಚಿಲ್ಕಿಸ್ಬೇಕಾಗಿತ್ತು. ಸೊ ನಾನು ಅದಕ್ಕೆ ಈ ಕೆಲಸ ಶುರು ಮಾಡಿದ್ವಿ. ಅಣ್ಣ ಅದೇ ಮದುವೆ ಅಂತ ಹೇಳಿದ್ನಲ್ಲ, ಸೊ ಅದೇನಾರ ಕೆಲಸ ಇದೆಯಾ ಅಂತ ಹೇಳಿಬಿಟ್ಟು ಫ್ರೆಂಡಿಗೆ ಫೋನ್ ಮಾಡಿಕೊಂಡು ಎಲ್ಲ ಫ್ರೆಂಡ್ಸು ಹೋಗಿದ್ರು. ಸೊ ಇಲ್ಲಿ ನೋಡಿ ಗ್ರೀನ್ ಕಲರ್ ಪಟಲ್ಸ್ಗೆ ಕಟ್ ಮಾಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಲೈಟಾಗಿ ಬ್ಲ್ಯಾಕ್ ಸ್ಕೆಚ್ ಪೆನ್ ತೊಗೊಂಡು, ಇಲ್ಲಿ ಅಂದರೆ ಲೈಟ್ ಆ್ಯಂಡ್ ಡಾರ್ಕ್ ಗ್ರೀನ್ ತೊಗೊಂಡು ಸ್ವಲ್ಪ ಶೇಡ್ ಮಾಡೋ ಥರ ಮಾಡ್ಕೊತಾ ಇದ್ದೀವಿ, ಚೆನ್ನಾಗಿ ಕಾಣುತ್ತೆ ಅಂತ. ಸೊ ಆ ಕಾರ್ಡ್ಬೋರ್ಡ್ಗೆ ಈಗ ಎಲ್ಲ ಒಂದೊಂದೇ ಸ್ಟಿಕ್ ಮಾಡ್ತಾ ಬರಬೇಕು. ಕರೆಕ್ಟಾಗಿ ಲೋಟಸ್ ಲೀಫಿಗೆ ಮಧ್ಯದಲ್ಲಿ ಕಟ್ ಮಾಡಿಕೊಂಡು ಅದನ್ನು ಸ್ವಲ್ಪ ಟ್ವಿಸ್ಟ್ ಮಾಡಿ ಸ್ಟಾಪಲ್ ಮಾಡಿದ್ದೀವಿ ಅಷ್ಟೇ. ನೋಡಿ ನಮ್ಮ ಅದಕ್ಕೆ ಪೇಸ್ಟ್ ಮಾಡ್ತಾ ಇದ್ದಾರೆ ಇವಾಗ. ಸೊ ಫಸ್ಟು ನಾವು ಡಾರ್ಕ್ ಗ್ರೀನ್ ಕಲರ್ ಪಟಲ್ಸ್ ಅಂದರೆ ಎಲೆಗಳನ್ನ ಇದು ಮಾಡ್ಕೊಂಡ್ವಿ, ಉಲ್ಟಾ ಹಿಡ್ಕೊಂಡಿದ್ವಿ ಆ್ಯಕ್ಚುಲಿ. ಆಮೇಲೆ ಅದ್ರ ಕೆಳಗಡೆ ಲೈಟ್ ಗ್ರೀನು. ಸೊ ನೋಡಿ ಇದು ಆ್ಯಕ್ಚುಲಿ ಕರೆಕ್ಟ್ ಲುಕ್ಕು. ಕೆಳಗಡೆ ಲೀವ್ಸು, ಲೋಟಸ್ ಲೀವ್ಸು. ಈಗ ನೆಕ್ಸ್ಟು ಅದೇ ಥರ ಫ್ಲಾರಲ್ಲೂ ಅಷ್ಟೇ ಡಾರ್ಕ್ ಕಲರ್ ಪಿಂಕ್ ಮತ್ತು ಲೈಟ್ ಕಲರ್ ಪಿಂಕು. ಸೊ ನೋಡ್ತಾ ಇದ್ದೀರಾ ನೀವು, ಮಧ್ಯದಲ್ಲಿ ಕರೆಕ್ಟಾಗಿ ಕಟ್ ಮಾಡಿಕೊಂಡು ಅದನ್ನು ಸ್ವಲ್ಪ ಫೋಲ್ಡ್ ಮಾಡೋ ಥರ ಮಾಡಿಬಿಟ್ಟು ಸ್ಟಾಪಲ್ ಮಾಡಬೇಕು. ತುಂಬ ಚೆನ್ನಾಗಿ ಕಾಣಿಸುತ್ತೆ ಲೋಟಸ್ ಅವಾಗ. ಸೊ ನೋಡಿ ಹಾಗೆಯೇ ಎಷ್ಟು ಟೈಮ್ ಹಿಡೀತು, ಎಷ್ಟು ಟೈಮ್ ಸ್ಪೆಂಡ್ ಮಾಡಿದ್ವಿ, ಹೇಗೆ ಬಂತು ನಮ್ಮ ಲೋಟಸ್ ಅಂತ ಹೇಳ್ಬಿಟ್ಟು. ಲೈಟ್ ಪಿಂಕ್ ಮತ್ತು ಡಾರ್ಕ್ ಪಿಂಕ್, ಲೈಟ್ ಗ್ರೀನ್ ಮತ್ತು ಡಾರ್ಕ್ ಗ್ರೀನ್ ಕಾಂಬಿನೇಷನ್ ತುಂಬಾ ವರ್ಕೌಟ್ ಆಯಿತು ನಮಗೆ. ಆ್ಯಕ್ಚುಲಿ ನನಗೆ ಶೀಟ್ಸ್ ಶಾರ್ಟೇಜ್ ಆಯಿತು ಶಾಪಲ್ಲಿ. ನಾನು ಲೇಟಾಗಿ ಹೋಗಿದ್ದು, ಒಂದು 9:30 ಹಂಗೆ ಹೋಗಿದ್ದು ಶಾಪ್ಗೆ ಅಮ್ಮನ ಕರ್ಕೊಂಡು. ಸೊ ಮಾಡೇ ಬಿಡೋಣ ಏನಾರ ಒಂದು ಡಿಸೈಡ್ ಮಾಡಿಕೊಂಡು. ಸೊ ನೋಡಿ ಎಲ್ಲ ಟಯರ್ಡ್ ಆಗಿದ್ದಾಳೆ. ಆಲ್ಮೋಸ್ಟ್ ನಮ್ಮ ಕೆಲಸ ಇನ್ನೂ ಮುಗಿತಾ ಬಂದಿಲ್ಲ, ಇನ್ನೂ ನಾವು ಫ್ಲವರ್ಸ್ ಪೆಟಲ್ಸೇ ಇನ್ನೂ ಪೇಸ್ಟ್ ಮಾಡ್ತಾ ಬಂದಿಲ್ಲ. ಅದಕ್ಕೆ ಕ್ಯೂನ್ ಮಲಗಿಸ್ಬಿಟ್ಟು ಮತ್ತೆ ಬಂದರು. ಮತ್ತು ಇವಾಗ ಏನಂತಂದರೆ, ಈಗ ಫಸ್ಟು ಒಂದು ರೌಂಡ್ ನೀವು ಫ್ಲಾಸ್ದು ಇದು ಪೆಟಲ್ಸ್ನ ಅಂಟಿಸ್ತೀರಾ ಅಂತಂದರೆ ಅದು ಸ್ವಲ್ಪ ಸೈಜ್ ದೊಡ್ಡದಾಗಿರಬೇಕು. ನೆಕ್ಸ್ಟ್ ನೋಡಿ ನಾವು ಒಳಗಡೆ ಇನ್ನರ್ ಲೇಯರ್ಗೆ, ಸೆಕೆಂಡ್ ಲೇಯರ್ಗೆ ಲೈಟ್ ಪಿಂಕ್ ಪೇಸ್ಟ್ ಮಾಡ್ತಾಯಿದ್ದೀವಿ. ಸೊ ಅದಕ್ಕಿಂತ ಸ್ವಲ್ಪ ಮೆಷರ್ಮೆಂಟ್ ಕಡಿಮೆ ಇರಬೇಕು. ಮತ್ತು ಇನ್ನೊಂದು ಥರ್ಡ್ ಲೇಯರು
ಅಗೇನ್ ಡಾರ್ಕ್ ಪಿಂಕ್ ಕಲರು ನೋಡಿ. ಸೊ ಆ ಥರ ಮಾಡಿಕೊಂಡು ನಾವು ಪೇಸ್ಟ್ ಮಾಡ್ಕೊಂಡು ಬಂದ್ವಿ. ಸೊ ಫೆವಿಕಾಲ್ ಯೂಸ್ ಮಾಡಿದ್ದು ನಾವು, ಆದರೂ ಭಯ ಇತ್ತು ಅದು ಹೆಂಗೆ ಕಾಣಿಸುತ್ತೆ ಅಂತ. ಫೈನಲ್ ಔಟ್ಲುಕ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಎಲ್ಲ ಕಷ್ಟಪಡ್ತಾ ಇದ್ದಾರೆ ನಾನು ಅತ್ತೆ ಎಲ್ಲ ಮಾಡ್ಕೊಂಡು ಕೂರಿದ್ವಿ. ಟೈಮ್ ನೋಡಿ ಇಲ್ಲ. ಸೊ ನಮ್ಮ ಕೆಲಸ ಆಲ್ಮೋಸ್ಟ್ ಇಲ್ಲಿ ಮಟ್ಟಿಗೆ ಬಂದಿತ್ತು. ಇನ್ನೂ ಸ್ವಲ್ಪ ಏನೇನೋ ಪ್ಯಾಕೆಟ್ ಕವರಿಂಗ್ ಮಾಡ್ತಾ ಇದ್ವಿ. 1:20 ಆಯ್ತು ಟೈಮು. ಅಣ್ಣವ್ರು ಬಂದರೆ ಈಗ ನಾವು ಚಹಾ ಕುಡಿದ್ವಿ. ಇಲ್ಲಿದ್ದಾರೆ ನಮ್ಮ ಆರ್ಟಿಸ್ಟ್. 1:20 ಏನಂತಾರೆ ಆರ್ಟಿಸ್ಟ್ ಅಂತಲ್ಲ, ಆರ್ಟಿಸ್ಟ್ ಅಂದ್ರೆ ಬೇರೆ ಆಗುತ್ತೆ. ಏನಂತಾರೆ ಈ ತರ ನೆಕ್ಸ್ಟ್ ನಾವು ಅದೇ ಯೂಟ್ಯೂಬ್ ಚಾನಲ್ ಈಗ ಸ್ಟಾರ್ಟ್ ಮಾಡೋದು. ಬೈ ಬಾಯ್. We are ready to go Bangalore, back to Bangalore. ನಾವು ಇವತ್ತು ಸ್ಪೆಷಲ್ ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಯಾರು ಬಾ ಬರ್ರಿ. ಸೊ ನನಗೆ ಸರ್ಪ್ರೈಸ್ ಆಗಿ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ರು ಅಣ್ಣ, ಅಕ್ಕೆ, ಅಪ್ಪ, ಅಮ್ಮ ಎಲ್ಲ. ಸೊ ಸರ್ಪ್ರೈಸ್ ಬರ್ಡೇ, ಅರ್ಲಿ ಬರ್ಡೇ ಸೆಲೆಬ್ರೇಷನ್ ಮುಗಿಸ್ಕೊಂಡು ನಮ್ಮ ಫ್ಲವರ್ ಲೋಟಸ್ನ ಈಗ ಕರ್ಕೊಂಡು ಕೊನೆಗೂ ಬಾಯ್ ಮಾಡಿ ಅದಕ್ಕೆ ಬಾಯ್ ಮಾಡಿ ಹಂಗೆ ಹಿಡ್ಕೊಂಡು ಹೋಗಿ ಒಂದು 2 ಹೆಜ್ಜೆ ಬಾಯ್ ಕಿಯೋ ಕ್ಯಾಶ್ ಬಾಯ್. ಸಿಟ್ಟು ಮಮ್ಮಿ ಬಾಯ್. ಕಾರ್ ಹತ್ರಿ ಮೊದಲೇ ಮಕ್ಕೋಬೇಕು ಅಂತ ಬಾಯ್ ಅಂತೆ. ಅಲ್ಲೇ ಇದೆ. ಬಾಯ್ ಬಾಯ್ ಬಾಯ್. ಇಡು ಅಲ್ಲಿ ಹತ್ರ ಈಗ ನೀನು ಇಲ್ಲೇ ಬಿಟ್ಟು ಹೋಗೋದೆ. ಬಾಯ್ ಬಾಯ್ ಬಾಯ್. ನಮಗೆ ಓಕೆ ಮಾಡ್ತೀನಿ. ಮಾತು ಬರ್ಲಿ ತಡಿ. ನಮ್ಮ ಕಿಯೋ ಹತ್ತನೋ ಇಲ್ವೋ ಗೊತ್ತಾಗಲಿಲ್ಲ, ಆದರೆ ನನ್ನ ಚಾನು ಮಾತ್ರ ಯಾವಾಗಲೂ ಅಲ್ಲಿಂದ ಬರ್ಬೇಕಾದ್ರೆ ಅಳ್ತಾಳೆ. ಸೊ ಈಗ ನನಗೆ ಕ್ಯಾಬ್ ಬಂದಿತ್ತು, ನೆಲಮಂಗಲದಲ್ಲಿ ನಮ್ಮ ಮನೆಯವ್ರು ಬಂದಿದ್ದರು. ಸೊ ಪಿಕ್ ಮಾಡೋದಕ್ಕೆ ಅಂತ ನಮ್ಮ ಹುಂಟುಗೂ ಬಾಯ್ ಮಾಡ್ಬೋದು.